ನೆಕ್ಸ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ, ಇದನ್ನು 100 ಗ್ರಾಮ್ ಹಾಕ್ಕೊಬೇಕು. ನೆಕ್ಸ್ಟು ತೊಗರಿ ಬೇಳೆ ಅಂದರೆ ಅಡುಗೆಗೆ ಹಾಕ್ತಿರಲ್ಲ ಆ ಬೇಳೆ ಅರ್ಧ kg ಹಾಕ್ಕೊಬೇಕು. ಇದನ್ನು ಸಹ ಬಾಣಲಿಲಿ ಹುರ್ಕೊಬೇಕು. ನೆಕ್ಸ್ಟು ಖರ್ಜೂರ ತೊಗೊಬೇಕು, ಒಣ ಖರ್ಜೂರ ಅಂತ ಸಿಗುತ್ತಲ್ಲ ಅದು. ಅದ್ರೊಳಗಡೆ ಇರೋ ಬೀಜ ಎಲ್ಲ ತೆಗೆದು ನೀವು ಈ ಥರ ಬಿಡಿಸ್ಕೊಂಡು ಇದನ್ನು ಫುಲ್ಲು ಹುರ್ಕೊಬೇಕಾಗುತ್ತೆ. ಇಲ್ಲಿ 100 ಗ್ರಾಮ್ ಪಿಸ್ತಾನ ಸಿಪ್ಪೆ ತೆಗೆದು ಬರೀ ಅದರೊಳಗಡೆ ಬೀಜ ಇರುತ್ತಲ್ಲ ಅದನ್ನು ಮಾತ್ರ ತೆಗ್ದಿದ್ದೀನಿ. ಅದೇನಿಲ್ಲ ಅಂದರೆ ಒಂದು 50 ಗ್ರಾಮ್ ಬರ್ಬೋದು. ಇದನ್ನು ಅಷ್ಟೇ ನೀಟಾಗಿ ಹುರ್ಕೊಬೇಕಾಗುತ್ತೆ ಈಗ ಸರಿಗೆ ಹಾಕೋಕ್ಕೆ. ಇಲ್ಲಿ ಒಂದು 15ರಿಂದ 20 ಕಾಳು ಲವಂಗ ತೊಗೊಂಡಿದ್ದೀನಿ ಮತ್ತು 1-1.5 ಇಂಚಷ್ಟು ಮಾತ್ರ ಹಾಕಬೇಕು ಚಕ್ಕೆನ. ಇಷ್ಟನ್ನು ಹಾಕಿ ಇದನ್ನು ಸ್ವಲ್ಪ ಹುರ್ಕೊಂಡು ಅದಕ್ಕೆ ಹಾಕ್ಕೊಳ್ಳಿ. ಹಿಪ್ಲಿ ತೊಗೊಂಡಿದ್ದೀನಿ ಇಲ್ಲಿ, ಇದನ್ನು ಸ್ವಲ್ಪ ಹಾಕ್ಕೊಬೇಕು. ಅಂದರೆ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಇಲ್ಲಾಂದರೆ ಜಾಸ್ತಿ ತೊಗೊಂಡ್ರೆ ಇದು ಕಸರೆ ಅನಿಸುತ್ತೆ, ಆಗ ಮಕ್ಕಳು ತಿನ್ನಲ್ಲ. ಅದಕ್ಕೆ ಒಂದು ಸ್ವಲ್ಪ ಹಿಪ್ಲಿ ತೊಗೊಬೇಕು. ನೋಡ್ತಾ ಇರ್ತಾರೆ. ಒಂದು ಕಡ್ಡಿ ಬಜೆ ಹಾಕ್ಕೊಂಡಿದ್ದೀನಿ ಇಲ್ಲಿ, ಮಕ್ಳಿಗೆ ತುಂಬ ಒಳ್ಳೆಯದು ಕೆಮ್ಮಿಗೆ. ಆಮೇಲೆ ಒಂದೇ ಒಂದು ಕಾಯಷ್ಟು ಜಾಕಾಯಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಅರಳೆಕಾಯಿ ಹಾಕ್ಕೋಬೇಕು. ಅರಳೆಕಾಯಿನ ಜಾಸ್ತಿ ಹಾಕ್ಕೊಬಾರ್ದು, ತೋರಿಸಿದಷ್ಟು ಮಾತ್ರ ಹಾಕ್ಕೋಬೇಕು. ಅರಳೆಕಾಯಿ ಒಳ್ಳೆಯದು, ಬಟ್ ಜಾಸ್ತಿ ಹಾಕಿದ್ರೆ ಪಾಯ್ಸನ್ ಆಗುತ್ತೆ, ಅದರಿಂದ ಸ್ವಲ್ಪ ಹಾಕ್ಕೊಳ್ಳಿ. ಹುರಿದಿರೋದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ರಾಗಿ ಮಿಲ್ಲಿಗೆ ತೊಗೊಂಡೋಗಿ ಇದನ್ನು ಪೌಡರ್ ಮಾಡಿಸ್ಕೊಬರ್ಬೇಕು. ಮಿಲ್ಲಿಗೆ ಹಾಕಿಸ್ಬೇಕಾದ್ರೆ ಸರಿಗೆ ನೈಸಾಗಿ ಮಾಡಿಕೊಡಿ ಅಂತ ಕೇಳಿ ಮಾಡಿಸ್ಕೊಳ್ಳಿ. ಈಗ ನೀವು ನೋಡ್ತಾ ಇದ್ದೀರಾ ಯಾವ ಥರ ಬಂದಿದೆ ಅಂತ. ಇದು ನಿಮಗೆ ಮಾಡಿದ್ರೆ ಗೊತ್ತಾಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಸ್ಮೆಲ್ ಎಷ್ಟು ಘಮ ಘಮ ಅಂತ ಇರುತ್ತೆ. ನೀವು ತಿನ್ಬೋದು. ಇದು ದೊಡ್ಡವ್ರಿಗೆ ವೆಯ್ಟ್ ಲಾಸಿಗೆ ತುಂಬ ಉಪಯೋಗ ಆಗುತ್ತೆ. ನೀವು ಮನೇಲಿ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇದೇ ಥರದ್ದು ಇನ್ನಷ್ಟು ವಿಡಿಯೋ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.